ಏನಂತೀಯ? ನಿಂಗೇನು ಗೊತ್ತಾಗೋದು ಮಣ್ಣು. ನೀನೇನು? ಹೌದು, ನನ್ನ ಫ್ರೆಂಡ್ ಮದುವೆ ಇತ್ತು, ಅದಕ್ಕೆ ಹೋಗಲೇಬೇಕಿತ್ತು, ಹೋಗಿದ್ದೆ. ಧನುರ್ಮಾಸದಲ್ಲಿ ಮದುವೆನಾ? ಯಾರ್ದಪ್ಪ ಮದುವೆ? ಓ, ಆ ಹುಡುಗನ ಮದುವೆನಾ? ಮದುವೆ ಮನೇಲಿ ಹೆಂಗಿತ್ತು? ಹೇಗಾಯ್ತು? ಏನೋ? ಯಾವ ಹುಡುಗ? ಗೊತ್ತಮ್ಮ, ನಿನ್ನ ಆಟ ನನಗೆ ಚೆನ್ನಾಗಿ ಗೊತ್ತು. ನೆನ್ನೆ ನಾನು ನೋಡಿದಾಗ ರೋಡಲ್ಲಿ ಯಾವೊಂದರ ಜೊತೆ ಕಿಲ 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 ಅಂತ ನಗಾಡ್ಕೊಂಡು ನುಲ್ಕೊಂಡು ಮಾತಾಡ್ತಿದ್ದೆ. ನಿನ್ನ ಜನ್ಮಕ್ಕಿಷ್ಟು ನಾಚಿಕೆ ಆಗಲ್ವಾ ನಿನಗೆ? ನೀನು ಹಿಂಗೆ ಸಿಕ್ಕ ಹುಡುಗರ ಜೊತೆ ಎಲ್ಲ ಊರೆಲ್ಲ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡಿದ್ರೆ ನಿಮ್ಮ ಮನೆ ಮಾನ ಮರ್ಯಾದೆ ಏನಾಗುತ್ತೆ ಅಂತ ಸ್ವಲ್ಪ ಜ್ಞಾನ ಬೇಡವಾ ನಿಂಗೆ? ಏಯ್, ಜಾಸ್ತಿ ಆಯಿತು ನಿಂದು. ನಾನೇನೋ ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯಾ? ಹಾಂ, ಇದನ್ನೆಲ್ಲ ನೀನಿರೋ ಸ್ಲಮ್ಮಲ್ಲಿ ಇಟ್ಕೋ. ಇವಾಗ ನಿನ್ನ ರೇಂಜ್ ಬೇರೆ, ನಮ್ಮ ರೇಂಜ್ ಬೇರೆ. ನಾನು ಎಲ್ಲಿ ಬೇಕಾದ್ರೂ ಹೋಗ್ತೀನಿ, ಯಾರ ಜೊತೆ ಬೇಕಾದ್ರೂ ಮಾತಾಡ್ತೀನಿ. ನಿನ್ಗೇನೆ ಕಷ್ಟ ಅಲ್ಲ? ನಾನು ಎಲ್ಲಾನು ನಿನ್ನ ಹತ್ರ ಬಂದು ಹೇಳ್ಬಿಟ್ಟೆ ಹೋಗ್ಬೇಕಾ? ಇಲ್ಲಿ ನೋಡಪ್ಪ, ಇದ್ದಿದ್ದಂಗೆ ಹೇಳಿದ್ರೆ ಹೆಂಗೆ ಎಗರಾಡ್ತಾವಳೆ ಅಂತ. ಕೇಳಿದಕ್ಕೆ ಹೌದು ಅನ್ಬೇಕು, ಇಲ್ಲ ಇಲ್ಲ ಅನ್ಬೇಕು. ಹಿಂಗೆ ಎಗರಾಡ್ತಿರೋದು ನೋಡಿದ್ರೆ ಇನ್ನೂ ಏನೇನಾಯ್ತೋ. ಸುಮ್ಮನೆ ರೇಗ್ಸ್ಬೇಡ. ಇನ್ನು ಒಂದೇ ಒಂದು ಮಾತಾಡಿದ್ರು ನಿನ್ನ ಮರ್ಯಾದೆ ನೀನು ಕಳ್ಕೊತೀಯ. ನಾನು ಎಂಥವಳು ಅಂತ ನೀನು ನನಗೆ ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ನನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಿನ್ನ ಬಗ್ಗೆ ಈಗ ನಾನು ಮಾತಾಡ್ಲಾ? ಹಾಂ, ಕೊಟ್ಟಲ್ಲಮ್ಮ ಮರ್ಯಾದಿನ. ಮನೆ ಮಾನ ಮರ್ಯಾದೆ ತೆಗಿಬೇಡ ಅಂತ ಬುದ್ಧಿ ಹೇಳಿದ್ರೆ ನನ್ನ ಮೇಲೆ ಎಗರಾಡ್ತೀಯಲ್ಲೇ ಅಂತದ್ದು. ಈಗ ನಾನೇನು ಹೇಳ್ಬಿಟ್ಟೆ? ನಾನು ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಏನೆಲ್ಲ ಸಹಾಯ ಮಾಡಿದ್ದೀನಿ, ಅದನ್ನೆಲ್ಲ ಒಂದೇ ಒಂದು ನಿಮಿಷದಲ್ಲಿ ಮರ್ತ್ಬಿಟ್ಟಿಯಲ್ಲ. ಹಬ್ಬಾ ನಿರ್ಮಲ, ಮೇಡಮ್, ಯೋಚನೆ ಮಾಡ್ಬೇಡ್ರಿ. ನಮ್ ಜಾಕಿ ಅರ್ಧದಲ್ಲಿ ಯಾವತ್ತೂ ಕೈ ಕೊಟ್ಟಿಲ್ಲ. ಎಲ್ಲ ನಮ್ ತರನೇ ಕೈ ಕೊಡೋ ಅಭ್ಯಾಸನೇ ಇಲ್ಲ. 2 ನಿಮಿಷ ಏನೂ ಆಗಿಲ್ಲ, ಸುಮ್ಮನೆ ಟೆಸ್ಟ್ ಮಾಡ್ತಿದೀನಿ ಅಷ್ಟೇ. ಆಗೋಯ್ತು. ಪಾಪ, ನಾನು ಅಂದಿದ್ದೆಲ್ಲ ಅನ್ಸ್ಕೊಂಡು ಗೊತ್ತು ಗುರಿ ಇಲ್ದಿರೋ ನನ್ನ ಜೊತೆಲಿ ರೆಸ್ಲೆಸ್ ಗಾಡಿ ಓಡಿಸ್ತಿದ್ದಾನೆ. ನಾನಾದರೂ ಆಗ ಈಗ 2 ನಿಮಿಷ ನಿದ್ದೆ ಮಾಡಿದ್ದೀನಿ. ಬಟ್ ಇವನು ಒಂಚೂರು ರೆಸ್ಟ್ ತಗೊಂಡೇ ಇಲ್ಲ. ಅಲ್ಲಿ ತಿಂಡಿನೂ ನೆಟ್ಟಗೆ ತಿನ್ನಲಿಲ್ಲ. ರೀ ಮೇಡಮ್, ನಿಮ್ಗೇನಾದ್ರು ಡ್ರೈವಿಂಗ್ ಮೇಲೆ ಇಂಟ್ರೆಸ್ಟ್ ಇದೆಯಾ? ಅಂಥದ್ದೇನಾದ್ರು ಇದ್ರೆ ಹೇಳ್ರಿ. ನಿಮ್ಮ ಕೈಯಲ್ಲಿ ಸ್ಟೇರಿಂಗ್ ಕೊಟ್ಬಿಟ್ಟು 2 ನಿಮಿಷ ಧ್ಯಾನ ಮಾಡ್ದಂಗೆ ನಿದ್ದೆ ಮಾಡ್ಕೊಂಡ್ಬಿಡ್ತೀನಿ. ಓಕೆನಾ? ಬೇಕಾದ್ರೆ ಡ್ರೈವರ್ ಬಾಟಲ್ ಕಟ್ ಮಾಡಿಕೊಡಿ ಮೇಡಮ್, ಪರವಾಗಿಲ್ಲ. ಡೂಪ್ಲಿಕೇಟ್ ಆದಿತ್ಯ ಬಂದಮೇಲೆ ನಾವು ಅಂದ್ಕೊಂಡಿರೋ ಪ್ಲಾನ್ ಸಕ್ಸಸ್ ಆದಮೇಲೆ ಬರೋ ಆಸ್ತಿಲಿ ನಮಗೂ ಅರ್ಧ. ಹೌದು, ಕೊಡಬೇಕು. ಓಹೋ, ಮೊಟ್ಟೆ ತಿನ್ರೋ ಅಂದರೆ ಕೋಳಿಗೆ ಸ್ಕೆಚ್ ಹಾಕ್ತೀರಾ? ಕೆಲಸ ಆಗೋ ತನಕ ಸ್ವಲ್ಪ ಹುಷಾರಾಗಿರ್ಬೇಕು. ಯಾವುದಕ್ಕೂ ಈಗ ಹೂ ಅನ್ನೋ ಥರ ನಾಟಕ. ಏನೋ ಮನಸ್ಸಿನಲ್ಲಿ ಕತ್ತಿ ಮಸಿತಾ ಇದ್ದಾನೆ. ಈಗಲೇ ಹಿಂಗೆ ಆಡ್ದವನು ಡೂಪ್ಲಿಕೇಟ್ ಆದಿತ್ಯ ಬಂದ ಮೇಲೆ ನಮ್ಮನ್ನು ಮನೆ ಕೆಲಸದವ್ರನ್ನಾಗಿ ಮಾಡಿ ಮುಸ್ರೆ ತಿಕ್ಕಿಸ್ಬಿಡ್ತಾನೆ. ಅಲ್ಲ, ದೇವರು ಪ್ರತ್ಯಕ್ಷ ಆಗೋದಕ್ಕಿಂತ ಮುಂಚೆನೆ ಹೊರಗಳ ಲಿಸ್ಟ್ ಇಟ್ಕೊಂಡು ನಿಂತಿದ್ದಾರಲ್ಲ. ಮೊದಲು ಆದಿತ್ಯ ಸಿಗಲಿ, ಆಸ್ತಿ ಬರಲಿ, ಆಮೇಲೆ ನೋಡೋಣ. ದೇವರಿದ್ದಾನೆ. ಅಣ್ಣಯ್ಯ, ನಾನು ಪದೇ ಪದೇ ಇದನ್ನೇ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ಎಡವಟ್ಟು ಆಗಬಾರ್ದು. ಚಂದ್ರ, ನೋಡೋಣ ಅಂತ ಹೇಳಿದ್ನಲ್ಲ. ನೋಡಿ ಚಂದ್ರ, ನನಗೆ 5 ಪೈಸಾ ಮೋಸ ಆದರೂ ರಕ್ತ ಸಂಬಂಧ ಅನ್ನೋದನ್ನು ನೋಡಿದೆ ಈ ಮನೇಲಿ ರಕ್ತ ಹರಿಸ್ಬಿಡ್ತೀನಿ. ನೋಡಕ್ ಮಾತ್ರ ಬಾಂಡ್ಲಿ ಮುದಕ, ಅದು ಪಕ್ಕ ಕಾಮುಕ. ನನಗೇನು ಅನ್ಕೊಂಡಿದ್ದಾನ ಅವನು? 1000 ಕೇಸ್ಗಳನ್ನ ನೋಡ್ಬಿಟ್ಟಿದ್ದಾನಂತೆ ದರಿದ್ರ ಮುದುಕ. ನನ್ನ ಆದಿತ್ಯನ್ ಬಿಟ್ಟು ಬೇರೆ ಗಂಡಸ ಹತ್ರ ಸುಳಿಯಲ್ಲ ಈ ವಸುಂಧರ. ಆಗಿದ್ದಾಗ್ಲಿ, ನಾನು ಇದೇ ಕಾರಲ್ಲೇ ಮಲ್ಕೊಂತೀನಿ, ಯಾರ್ದೇನು ಭಯ ಇಲ್ಲ. ಏನ್ ಮೇಡಮ್, ಉರ್ಕೊಂಡಿರೋ ಆಗಿದೆ? ಏನು ಕಾರ್ ತುಂಬ ಹೊಗೆ ತುಂಬ್ಕೊಂಡ್ಬಿಟ್ಟಿದ್ಯಲ್ಲ?
ಸ್ವಲ್ಪ ತಲೆ ಇದ್ದಿದ್ರೆ ಬೆಂಕಿ ಹತ್ಕೋತಿತ್ತು ನೋಡಿ. ನಾನು ತಲೆ ಕೆಡಿಸ್ಬೇಡಿ. ನಾನಿಲ್ವಾ ನೀರ್ ಹಾಕ್ಬಿಟ್ಟು ಆರ್ಸಕ್ಕೆ? ಅಲ್ಲ ಮೇಡಮ್, ಅವನು ಕುಡ್ದಿದ್ದ, ಅದಕ್ಕೆ ಹಾಗೆ ಮಾತಾಡ್ದ. ವಾಸನೆ ಬೇರೆ ಬರ್ತಿತ್ತು. ಅದಕ್ಕೆ ನಾನು ಕೈ ಮಾಡ್ಲಿಲ್ಲ ಅವನ ಮೇಲೆ. ಈ ಹುಡುಗಿರ್ನ ನೋಡಿದ್ರೆ ಎಲ್ರಿಗೂ ಸ್ವಲ್ಪ ಮಾತು ಜಾಸ್ತಿನೇ ಆಡ್ಬೇಕನ್ಸುತ್ತೆ. ಅದ್ ಏನ್ ಮಾಯಿನೋ ಅಪ್ಪ. ಅಂದ್ರೆ ಅವ್ನ ಎಣ್ಣೆ ಹೊಡೆದ್ರೆ ಏನ್ ಬೇಕಾದ್ರೂ ಮಾಡ್ಬೋದಾ? ಥು, ಏನ್ ಗಂಡಜನ್ಮನೋ ನಿಮ್ದು. ಎಲ್ರು ಒಂದೇ ದೋಣಿ ಕಳ್ರು. ಹಲೋ ಮೇಡಮ್, ನಮ್ ಗಂಡಸ್ತನದ ಬಗ್ಗೆ ಮಾತಾಡ್ಬೇಡಿ. ಆ ಮುತ್ಕಂಗೆ ಲುಕ್ಕಲ್ಲೇ ಬೆಂಡೆತ್ಬಿಟ್ಟು ಬಂದ್ಬಿಟ್ಟಿದೀನಿ. ಓಹೋ, ನಾವ್ ಹೆಣ್ಮಕ್ಳು ವಿಷಯದಲ್ಲಿ ಸಿಕ್ಕಾಪಟ್ಟೆ ಸೀರಿಯಸ್ ಮೇಡಮ್. ನೋಡನ್ನಲ್ಲ ನಿಮ್ ಪೌರುಷನ. ನಮ್ ಪೌರುಷದ ಬಗ್ಗೆ ಬಿಡಿ ಮೇಡಮ್. ಈಗ ಕಾರಲ್ಲಿ ಮಲಗೋದ್ರ ಬಗ್ಗೆ ಯೋಚನೆ ಮಾಡಿ. ಹೊರಗಡೆ ಹುಲಿ, ಕರಡಿ, ಸಿಂಹ, ಚಿರತೆ ಎಲ್ಲ ಇದೆ. ಇಲ್ಲಿ ಹಾವಂತೂ ಕಾಮನ್ ಅನ್ಸುತ್ತೆ. ಓ ಇಸ್ ಇಟ್? ನೀವಿರುವಾಗ ನಂಗೆ ಭಯ ಬಿಡಿ. ಆ ಯಜಮಾನ್ರ ಮೇಲೆ ತೋರಿಸಿದ್ರಲ್ಲ ನಿಮ್ ಪೌರುಷ, ಅದೇ ಪೌರುಷನ ಈ ಹುಲಿ ಚಿರತೆ ಮೇಲೆ ತೋರಿಸ್ತೀರಲ್ವಾ? ನಿಮ್ ಜೊತೆ ಬಂದಿದ್ದಕ್ಕೆ ಅದೊಂದು ಬಾಕಿ ಇತ್ತು, ಅದು ಆಗೋಗ್ಲಿ. ಗುಡ್ ನೈಟ್. ನಾವು ರಾತ್ರಿ ಹೊತ್ತು ಹೆಣ್ಮಕ್ಳ ಜೊತೆ ಮಾತಾಡಲ್ಲ. ಮಲಿಕಳಿ. ರೀ ಸಂಜು, ರೀ ಪ್ಲೀಸ್ ಎದ್ದೇಳ್ರಿ, ಏನೋ ಸೌಂಡ್ ಕೇಳಿಸ್ತಾ ಇದೆ. ಹೋ, ಏನ್ರಿ ನಿಮ್ದು? ಅದ್ ನಿಮ್ ಗೊರಕೆ ಸೌಂಡ್ ರೀ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಪ್ಲೀಸ್ ರೀ. ನೋಡಿ ಬೇಕಾದ್ರೆ ಕೇಳಿ ಚಿರತೆ ಸೌಂಡು. ನಾನು ನಿಮ್ ಕಾರಲ್ಲಿ ಒಂದ್ ಕ್ಷಣನೂ ಇರಲ್ಲ, ನಾನು ಎಳ್ದೋಗ್ತೀನಿ. ನೀವೇನ್ ಬೇಕಾದ್ರೂ ಮಾಡ್ಕೊಳ್ಳಿ. ರೇ ಏನ್ರಿ ರೀ? ಈಗ ತಾನೇ ಒಳ್ಳೆ ಕನ್ಸು ಸ್ಟಾರ್ಟ್ ಆಗಿತ್ತು, ಮಿಸ್ ಆಗೋಯ್ತು. ಅಯ್ಯೋ, ಬದುಕಿದ್ರೆ ಇದು ಅಪ್ಪನಂತ ಕನ್ಸ್ ಕಾಣ್ಬೋದು. ಬನ್ರಿ, ಅಲ್ಲಿ ಯಾವ್ದೋ ಒಂದು ಮನೆ ಕಾಣ್ತಿದೆ, ಲೈಟ್ ಬೇರೆ ಆನ್ ಆಗಿದೆ. ಎಲ್ರೂ ಮುದ್ಕುಂತಾರ ಇರಲ್ಲ. ಬನ್ರಿ ಹೋಗೋಣ, ವಿಚಾರಿಸೋಣ ಬನ್ರಿ. ಆಹಾ ರೀ, ಈ ಹಳ್ಳಿಗಳಲ್ಲಿ 8 ಗಂಟೆ ಆದ್ರೆ ಅವ್ರ ಮನೆಯವ್ರನ್ನೇ ಮನೆಗೆ ಸೇರ್ಸಲ್ಲ, ಇನ್ನು ಕಂಡವ್ರಿಗೆ ಜಾಗ ಕೊಡ್ತಾರ? ಚೆನ್ನಾಗಿ ಹೇಳಿದ್ರಿಪ್ಪ. ಹೆಣ್ಣು ಹುಡುಗಿದಾಳೆ ಅಂದ್ಮೇಲೆ ಯಾರ ಮನ್ಸಾದ್ರೂ ಕರಗತ್ತೆ. ಬನ್ರಿ ಹೋಗೋಣ. ಹಾಗಾದ್ರೆ ನೀವು ಹೋಗಿ ಮಲ್ಕೊಳ್ಳಿ, ನಾನು ಇಲ್ಲೇ ಮಲ್ಕೋತೀನಿ. ನಂಗೆ ಆಚೆ ಹೋಗಕ್ ಭಯ ಆಗ್ತಿದೆ. ಇಬ್ರು ಹೋಗೋಣ ಪ್ಲೀಸ್. ಹಾಗೆ ಹೇಳಿ ಮತ್ತೆ. ಆದ್ರೆ ಏನಾದ್ರೆ? ಆದ್ರೂ ಇಲ್ಲ ಗೀದ್ರೂ ಇಲ್ಲ. ಬನ್ನಿ ಹೋಗೋಣ. ಇವರು ಆ ಮುತ್ಕಂತರ ಗಂಡ ಹೆಂಡತಿಗೆ ಮಾತ್ರ ಉಳ್ಕೊಳಕ್ ವ್ಯವಸ್ಥೆ ಮಾಡೋದು ಅಂದ್ರೆ ಏನ್ರಿ ಮಾಡೋದು? ಏನ್ ಮಾಡಕ್ಕಾಗತ್ತೆ? ಗಂಡ ಹೆಂಡತಿ ಅಂತಾನೆ ಹೇಳೋಣ ಬನ್ನಿ. ರೂಮ್ ಸಿಕ್ಕದ್ಮೇಲೆ ಕನ್ಸ್ ಕಂಡ್ರಿ. ಬನ್ನಿ ಹೋಗೋಣ. ನಿಜ ಗೊತ್ತಾದ್ರೆ ಹೆಂಗೆಲ್ಲ ಒದೆ ಬೀಳತ್ತೆ ಅಂತ ಕನ್ಸ್ಕೊಂಡೆ ಅಷ್ಟೇ. ಹೋಗೋಣ. ಪರವಾಗಿಲ್ಲ ರೀ, ಚೆನ್ನಾಗೇ ಓಡ್ತೀರಾ. ಓಡೋಗಿ ಅಭ್ಯಾಸನ? ಅಲ್ಲ, ಈ ರನ್ನಿಂಗ್ ರೇಸು ಅಥ್ಲೆಟಿಕ್ಸ್ ಅಲ್ಲಿ ಓಡಿ ಅಭ್ಯಾಸನ ಅಂದೆ. ಹಾ, ಕಿಕ್ ಬಾಕ್ಸಿಂಗ್ ಅಲ್ಲೂ ಎಕ್ಸ್ಪರ್ಟ್. ಅನುಮಾನ ಇದ್ರೆ ಬೇಡ ನನಗೆ ಹೆಣ್ಮಕ್ಳ ಮೇಲೆ ತುಂಬಾ ನಂಬಿಕೆ ಇದೆ. ಇದಕ್ಕಿಂತ ನಮ್ಮ ಕಾರ್ಯ ಎಷ್ಟೋ ಚೆನ್ನಾಗಿತ್ತು. ಒಳ್ಳೆ ದೆವ್ವದ ಬಂಗ್ಲೆ ಇದ್ದಂಗಿದೆಯಲ್ರಿ. ಇಲ್ಲಿ ಮನುಷ್ಯ ಅನ್ಸ್ಕೊಂಡವ್ನು ಯಾವನು ನಿದ್ದೆ ಮಾಡಲ್ಲ. ಆ ನಿಧಿ ಯಾರಿಗೆ ಸಿಗಬೇಕೋ ಅವರಿಗೆ ಸಿಗುತ್ತೆ. ಅವರು ಬರುವಂಥ ಸೂಚನೆ ಸಿಕ್ಕಿದೆ ನನಗೆ. ಫುಲ್ಲು ಸುತ್ತಿ ಕೊಡಗನ್ನು ಸುತ್ತಿ ಕೊನೆ ಊರಿಗೆ ಬಂದಿದ್ದೀವಿ.